ನರೇಂದ್ರ ಮೋದಿಯವರನ್ನು ನೋಡ್ತೀವಿ, ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ. ಜನತೆಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು, ಚುನಾವಣಾ ಚಾಣಕ್ಯ ಅಂತಕ್ಕಂಥ ಅಮಿತ್ ಶಾಜಿಯವರು ನಿನ್ನೆ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ. ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಇದ್ವಿ. ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ. ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡೋಕ್ಕಾಗೋದಿಲ್ಲ. ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ವಿ. ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯಗಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು 8 ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು. ಇವತ್ತು ನರೇಂದ್ರ ಮೋದಿಯವರು ಸಹ ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ. ಸೊ ನಮ್ಮ ಇನ್ಚಾರ್ಜ್ ಅಗರ್ವಾಲ್ಜಿಯನ್ನು ಕರೆದು ನಾಳೆ ಸುಧಾಕರನ್ನು ಕರ್ಕೊಂಡು ನಮ್ಮ ಮನೆಗೆ ತಿಂಡಿಗೆ ಬರಬೇಕು ಅಂತಂದರು. ನಾನು ಒಪ್ಕೊಂಡು ಇವತ್ತೆಲ್ಲ ಕೂಡ ನಮ್ಮ ಪ್ರಮುಖ ಮುಖಂಡರನ್ನೆಲ್ಲ ಕೂಡ ಇಲ್ಲಿ ಕರೆದು ಪರಿಚಯವನ್ನು ಮಾಡಿಸಿ ತಿಂಡಿಯನ್ನು ತಿಂದು ಹೋಗಿದ್ದೀವಿ. ನಮ್ಮ ಪಾಡಿಗೆ ನಾವು ಯಾರು ಹೇಳಿ ಬಿಡಲಿ ಎಲೆಕ್ಷನ್ನಲ್ಲಿ ನಾವು ಬಹುಮತವನ್ನು ಕೊಡ್ತೀವಿ. ಅದು ಇಲ್ಲಿವರೆಗೂ ನಾವು ಯಾವತ್ತೂ ಕೂಡ ಹಿಂದೆ ಹೋಗ್ದವರಲ್ಲ ನಾವು. ಸೊ 7ನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು 2,500-3,000 ಜನ ಕೆಲಸ ಮಾಡುವಂಥ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೂಡ ಕೇಸರಿ ಒಂದಲ್ಲಿ ಕರಿತಾ ಇದ್ದೀವಿ. ಅವತ್ತು ಅಭ್ಯರ್ಥಿ ಕೂಡ ಬರೋಕ್ಕೆ ಹೇಳಿದ್ದೀನಿ. ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು ಆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ. ಅದಾದಮೇಲೆ ನಾವು ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು 2 ತಿಂಗಳಿಂದಲೇ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ. ನಾಳೆ ನಾಮಪತ್ರ ಸಲ್ಲಿಕೆ ವೇಳೆ ನೀವು ಹಾಜರಿರ್ತೀರಾ? ಹೇಗೆ ಹೋಗ್ತೀನಿ. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ, ನಾಳೆಲ್ಲ ಕೂಡ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೇಳಿ. ಮಾತುಕತೆ ಅಥವಾ ಚರ್ಚೆ ವೇಳೆ ಏನಾದರೂ ವಿಷಯಗಳು ಚರ್ಚೆ ಆಗುತ್ತೆ? ಚರ್ಚೆ ಏನಿಲ್ಲ. ಯಲಹಂಕ ಕ್ಷೇತ್ರದ ಏನಿದೆಯೋ ನಾವು ಒಂದು ಕೋರ್ ಕಮಿಟಿ ಮಾಡ್ತೀವಿ JDS ಅನ್ನು ಸೇರಿಸ್ಕೊಂಡಾಗೆ. ಸೊ ಇಲ್ಲಿ ಕೆಲಸ ಮಾಡೋವಂಥದ್ದು ನಮ್ಮದೇ ಜವಾಬ್ದಾರಿ. ಇಲ್ಲಿ ಹೊರಗಡೆಯಿಂದ ಇನ್ಯಾರನ್ನ ತಂದು ಏರುವಂಥದ್ದು ಮಾಡೋವಂಥದ್ದು ಮಾಡೋಂಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ನಮ್ಮ ಮುಖಂಡರುಗಳು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಏನಿದೆ ಅದು ಕೂಡ ನಮ್ಮ ಇನ್ಚಾರ್ಜರು ಕೂಡ ಒಪ್ಕೊಂಡವ್ರೆ. ಇಲ್ಲಿ ಬಲವಾದಂಥ MLA ಇರೋವಾಗ ಇನ್ಯಾರು ಅಂತ ಅವ್ರ ಕಡೆಯಿಂದ ಯಾರನ್ನೋ ಒಂದು ಇಬ್ಬರು ಕೊಡ್ರಿ ಅಂತ ಹೇಳಿದ್ದೀವಿ. ಇನ್ನು ಉಳಿಕೆಯದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಆಗುವಗಳು ಅಂತ ಹೇಳಿದ್ವಿ. ನಾನು ಹೋದಾಗೆಲ್ಲ ನಡೆದೈತೆ ವಿದ್ಯಮಾನಗಳನ್ನು ಪಾಸಿಟಿವ್ ಹೇಳಿದ್ದೀನಿ, ನೆಗೆಟಿವ್ ಏನಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಚುನಾವಣೆ ಸುಲಭ ಅಲ್ಲ ಅಂತಲೂ ಕೂಡ ಹೇಳಿದ್ವಿ. ಭಾಳ ಪ್ರಬಲವಾಗಿ ನಾವು ಪೈಪೋಟಿ ಮಾಡಬೇಕಾಗ್ತದೆ ಬದಲಾದಂಥ ಸನ್ನಿವೇಶದಲ್ಲಿ. ಸೊ ಅದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಮಾತಾಡಿದ್ವಿ. ನಾನು 90% ನಾನು ಯಲಹಂಕ ಕ್ಷೇತ್ರದಲ್ಲೇ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. 10% ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಬಂದಾಗ ನಾನು ಹೊರಗಡೆ ಹೋಗ್ತೀನಿ. ಸಂಪೂರ್ಣವಾಗಿ ನಾನು ಯಲಹಂಕ ಕ್ಷೇತ್ರದಲ್ಲಿ ತೊಡಗಿಸ್ಕೊತೀನಿ. ಮುಂದಿನ ದಿನಗಳಲ್ಲಿ ಅಲೋಕ್ ಅವ್ರಿಗೆ ಏನಾದರೂ ಜವಾಬ್ದಾರಿ ಕೊಡ್ತಕ್ಕಂಥ ಮಾತೇನಾದ್ರು ಆಯ್ತಾ ಸರ್? ಇಲ್ಲ, ಸುಧಾಕರ್ ಅವರು ಹೇಳೋಗಿದ್ದಾರೆ ಅಲೋಕ್ ಅವ್ರಿಗೆ. ನಾನು ಇದು ಲಾಸ್ಟು ಒಂದೇ ಸರಿ ನಾನು ಲೋಕಸಭಾ ಚುನಾವಣೆ ನಿಂತ್ಕೊಳ್ಳೋವಂಥದ್ದು. ಮುಂದೆ ನಿನಗೆ ಅವಕಾಶ ಇದೆ, ನಾನು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಗಿದ್ದಾರೆ. ಈಗ ಅಲೋಕ್ ಅವರು ಪ್ರಚಾರದಲ್ಲಿ ತೊಡ್ಕೊಳ್ತಾರೆ ಕಾರ್ಯಕರ್ತರು, ಯಾಕಂದ್ರೆ ಮಾನಸಿಕವಾಗಿ ಒಪ್ಕೊಂಡ್ಬಿಟ್ಟಿದ್ರು ಅಲೋಕ್ ಅವ್ರನ್ನ, ಅವರು ಪ್ರಚಾರದಲ್ಲಿ ತೊಡ್ಕೊಳ್ತಾರೆ ಹೇಳಿದ್ದಾರೆ. ಅಗರ್ವಾಲ್ಜಿ ಅವರು ಹೇಳವ್ರೆ, ತಾವು ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಪ್ರಚಾರಕ್ಕೆ ಹೋಗಿ ಸಂಘಟನೆಯನ್ನು ಮಾಡಬೇಕು. ಯಾಕಂದರೆ ಮುಂದಕ್ಕೆ ನೀವು ಇಲ್ಲಿ ಬೆಳೀತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಈ ಸರಿ ಮಿಸ್ ಆಗೈತೆ. ಮುಂದಕ್ಕೆ ಆ ಥರ ಆಗದೆ ಥರ ನಾವೆಲ್ಲ ಕೂಡ ನೋಡ್ಕೊತೀವಿ. ತಾವು ಪ್ರಚಾರದಲ್ಲಿ ತೊಡಗಿಸಿ ಅಂತ ಹೇಳಿದ್ದಾರೆ. ಪ್ರಚಾರದಲ್ಲಿ ನಾವು ಹಿಂದೆ ಹೆಂಗೆ ಮಾಡಬೇಕು ಅಂತಿದ್ದು ಆ ಥರ ಪ್ರಚಾರವನ್ನು ಕೂಡ ಅಲೋಕ್ ಇರ್ಬೋದು, ನಾವೆಲ್ಲ ಮುಖಂಡರು ಕೂಡ ತೊಡಗಿಸ್ಕೊತೀವಿ. ಅಷ್ಟೇ.